ಡೌಟ್ ಏನಪ್ಪಾ ಅಂದ್ರೆ ನನಗೂ ಇರುತ್ತೆ, ಕೆಲವ್ರಿಗೆ ಎಷ್ಟೋ ವೀಕ್ಷಕರಿಗೆ ಇರುತ್ತೆ. ಈಗ ಡಾಗ್ ಸತೀಶ್ ಅವ್ರು ನೋಡಿದ್ರೆ 100 ಕೋಟಿ ನಾಯಿ, 50 ಕೋಟಿ ನಾಯಿ, 25 ಕೋಟಿ ನಾಯಿ, ನಾನು ಇಷ್ಟು 6 ಲಕ್ಷದ ನಾಯಿ ಈ ತರ ಹೇಳ್ತಾರೆ. ಬಟ್ಟೆಗಳಲ್ಲೂ ಅಷ್ಟೇ, ಇದು 35,000 ಇದೆ. 35,000 ನಂಬೋದು ಸರ್. 35,000 ನಿಜವಾಗ್ಲೂ ಇದೆ. ಯಾಕಂದ್ರೆ ಅದು ಬ್ರಾಂಡ್ಸ್ ಗೊತ್ತಿರೋರ್ಗು 100% ಹೇಳ್ಬಿಡ್ತಾರೆ ಒಂದು ಒರಿಜಿನಲ್ 35,000 ಓಕೆ. ಹೌದು ಸರ್. ಬಟ್ ಡಾಗ್ ಸತೀಶ್ ಅವ್ರದ್ದು ಒಂದು ಕಾಂಟ್ರವರ್ಸಿ ಹೇಳ್ತಾರೆ. ಏನಪ್ಪಾ ಅಂದ್ರೆ ಅವ್ರು ಹಾಕಿರೋ ಬಟ್ಟೆಗಳು ತುಂಬಾ ಕಾಸ್ಟ್ಲಿ. ನನ್ನ ಬಟ್ಟೆ ಇಷ್ಟು, ನನ್ನ ಬಟ್ಟೆ ಲಕ್ಷ, ಇದು 50 ಲಕ್ಷ, ಇದು 25 ಲಕ್ಷ, ಇದು 5 ಲಕ್ಷ, 3 ಲಕ್ಷ, 50,000 ಈ ತರ ಎಲ್ಲ ಹೇಳ್ತಾರೆ. ಸೊ ನಿಜ ಅಷ್ಟು ಲಕ್ಷ ರೂಪಾಯಿ ಬಟ್ಟೆ ಇರುತ್ತಾ ಸರ್? ನಿಜವಾಗ್ಲೂ ಇದೆ. ಏನ್ ಗೊತ್ತಾ ಅಷ್ಟು ಬಗ್ಗೆ ಗೊತ್ತಾ? ಏನಕ್ಕೆ ಗೊತ್ತಾ ಸರ್, ಈಗ ಸತೀಶ್ ಸರ್ ನನಗ್ ಪರಿಚಯ ಆಗಿದ್ದ ದಿನ ಒಂದ್ ವಾರ ಬಿಫೋರ್ ನನಗ್ ಪರಿಚಯ ಆಗಿದಲ್ಲ, ನನಗೆ ಒಂದ್ 25 ಬ್ಲೇಸರ್ಸ್ ಬೇಕು ಅಂತ ಕೇಳಿದ್ರು. ನಾನು ಕೇಳ್ದೆ ಏನಕ್ಕೆ ಸರ್ 25 ಬ್ಲೇಸರ್ ಏನಕ್ಕೆ? ಯಾಕಂದ್ರೆ ನಾನು ಬ್ಲೇಸರ್ ನ ಡೀಲ್ ಮಾಡಲ್ಲ. ಜೀನ್ಸ್ ಪ್ಯಾಂಟ್ ಇದ್ರೆ ಹೇಳಿ, ಟಿ ಶರ್ಟ್ಸ್ ಗಳಿದ್ರೆ ಹೇಳಿ, ಶರ್ಟ್ಸ್ ಇದ್ರೆ ಹೇಳಿ, ವಾಚಸ್ ಇದ್ರೆ ಹೇಳಿ, ಗಾಗಲ್ಸ್ ಇದ್ರೆ ಹೇಳಿ, ವ್ಯಾಲೆಟ್ ಬೆಲ್ಟ್ ಇದ್ರೆ ಹೇಳಿ, ನಾನು ಡೀಲ್ ಮಾಡ್ಕೊಡ್ತೀನಿ. ನೀವು ಗೂಗಲ್ ಅಲ್ಲಿ ಯಾವ ಸ್ಕ್ರೀನ್ ಶಾಟ್ ಯಾವ ಬ್ರ್ಯಾಂಡ್ ತರ ಕಳಿಸ್ತೀರಾ ಅದನ್ನ 100% ನಂಗೆ 10 ದಿನ ಟೈಮ್ ಕೊಡಿ ತರಿಸ್ಕೊಡ್ತೀನಿ. ಬ್ಲೇಸರ್ಸ್ ನಾನು ಡೀಲ್ ಮಾಡಲ್ಲ ಅಂದ್ರೆ ಅವರು ಈಗ ಫಸ್ಟ್ ಡೇ ಹಾಕೊಂಡು ಹೋಗಿದ್ರಲ್ಲ 2,80,000 ಅಂತ ಸುದೀಪ್ ಸರ್ ಸ್ಟೇಜ್ ಮೇಲೆ, ಅದು ಕಸ್ಟಮೈಸ್ಡ್ ಹ್ಯಾಂಡ್ ಮೇಡ್ ಜಾಕೆಟ್ ಬ್ಲೇಸರ್ ಸರ್. ಸೊ ಅದು ಬ್ಲೇಸರ್ ನ ಏನ್ ಮಾಡಿದ್ದಾರೆ, ಹ್ಯಾಂಡ್ ಮೇಡ್ ಮಾಡ್ತಾರೆ ಸರ್. ಡಿಸೈನರ್ ಬೇರೆ ಅಂತ ಬರುತ್ತೆ. ಈಗ ಹ್ಯಾಂಡ್ ಮೇಡ್ ಬೇರೆ, ಕೈಯಲ್ಲಿ ಮಾಡೋದು ಹ್ಯಾಂಡ್ ಮೇಡ್. ಡಿಸೈನರ್ ವೇರ್ ಅಂದ್ರೆ ನೀವ್ ಹೆಂಗೆ ಕಲರ್ ಕಾಂಬಿನೇಷನ್ ಕೊಡ್ತೀರಾ, ನಂಗೆ ವೈಟ್ ಬ್ಲಾಕ್ ಅಲ್ಲಿ 2 ಕಂಬೈನ್ಡ್ ಆಗಿ ಇದು ಬ್ಲೇಸರ್ ಬೇಕು ಅಂದ್ರೆ ಅದೇ ತರ ಮಾಡ್ಕೊಡ್ತಾರೆ. ಸೊ ಅವರು ಆ ರೀತಿ ಬೇರೆಯವ್ರ ಹತ್ರ ತರಿಸ್ಕೊಂಡಿರೋದು. ಈ ಶರ್ಟ್ ಗಳು ಸರ್ ಇದೆ ಸರ್, ನಿಮ್ಗೆ ಕಾಸ್ಟ್ಲಿ ಇದೆ ಕೆಲವುದೆಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ, ಪ್ರಾಡಾ, ಮಿಲಾನ್, ಆಮೇಲೆ ಗುಚ್ಚಿದು, ಎಲ್ವಿದು, ಅದೆಲ್ಲ ಬ್ಲೇಸರ್ಸ್ ನಿಮ್ಗೆ 1,80,000, 3 ಲಕ್ಷ ಈ ತರದ್ ಇದೆ. ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬೋದು. ನಿಮ್ಗೆ ಪಕ್ಕ ಅದು ಬೇಕೇ ಬೇಕು ಅಂದ್ರೆ UB ಸಿಟಿ ಹೋದ್ರೆ ಗೊತ್ತಾಗ್ಬಿಡುತ್ತೆ ಸರ್ ಏನ್ ಪ್ರೈಸ್ ಅಂತ. 100% ಇದೆ. ಅದ್ ಹೇಳಿರೋದು ಸುಳ್ಳು ಅಂತ ಹೇಳ್ತಿಲ್ಲ. ಈಗ 100 ಕೋಟಿ ನಾಯಿ ಬಗ್ಗೆ ನನ್ ಕೇಳಿದ್ರೆ ನನಗದು ಗೊತ್ತಿಲ್ಲ. ಅದಕ್ಕೆ ಹೇಳಕ್ಕಾಗಲ್ಲ. ನಾನು ಅದಕ್ಕೆ ನಿಮ್ಗೆ ಹೇಳಿದೆ. ಅವರು ಸರ್ ನಂಗೆ ಶರ್ಟ್ ಕೊಟ್ಬಿಡಿ ಸರ್ ಅಂತ ಕೇಳಿದ್ರಲ್ಲ ಅವತ್ತು ಫಂಕ್ಷನ್ ಅಲ್ಲಿ, ನಾನು ಸರ್ 100% ನಾನು ನಿಮ್ಗೆ ಕೊಡ್ತೀನಿ, ನೀವು ಬಿಗ್ ಬಾಸ್ ಹೋಗ್ಬಿಟ್ಟು ಬನ್ನಿ, ಖಂಡಿತ ಭೇಟಿ ಆಗ್ಬಿಟ್ಟು ನಾನು ಶರ್ಟ್ ಕೊಡ್ತೀನಿ ಸರ್ ಅಂತಾನೆ ಹೇಳಿದೆ. ಯಾಕಂದ್ರೆ ನಂದು ಸತೀಶ್ ಸರ್ದು ಒಂದೇ ಸೈಜ್. ಸೊ ಅವ್ರೇನ್ ಮಾಡಿದ್ರು, ಹೋಗಕ್ಕಿಂತ ಮುಂಚೆ ಅದೇ ನಾನು ಯುರೋಪಿಯನ್ ಡಾಬರ್ ಮ್ಯಾನ್ ನನಗ್ ಕೊಟ್ಬಿಟ್ಟು ನಾನೇನ್ ಮಾಡಿದೆ, ನಮ್ಮ ಮನೇಲಿ ಈ ತರ ಸಾಕಾಗಲ್ಲ ಸರ್, ನನ್ನ ಹತ್ರ ಫೋರ್ಡ್ ಎಂಡೋವರ್ ಗಾಡಿ ಇದೆ, ಆನೆ, ಬರೀ ಆನೆ, ಅದೇ ಇದೆ ಅಂದ್ಮೇಲೆ ಈ ಎಲ್ಲಿಂದ ಸಾಕ್ಲಿ, ಅದನ್ನ ಸಾಕಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ ಫೋನ್ ಮಾಡಿ ಕೊಟ್ಟೆ. ಸರ್ ನನ್ನ ಫ್ರೆಂಡ್ ಕೊಡ್ತಾ ಇದೀನಿ ಅಂತ ಕೊಟ್ಟೆ. ಸರಿ ಕಣ್ರಿ, ಅವ್ನು ಚೆನ್ನಾಗಿ ನೋಡ್ಕೋತಾನೆ ಅಂದ್ರೆ ಕೊಟ್ಟಿರಿ, ನಾನು ಆಮೇಲೆ ಬಂದ್ಮೇಲೆ ನಾನು ಈಸ್ಕೋತೀನಿ, ಪರವಾಗಿಲ್ಲ, ನಾನು ಎಷ್ಟ್ ದಿನ ಇರ್ತೀನಿ ನನಗೆ ಗೊತ್ತಿಲ್ಲ, ಒಳಗಡೆ ಹೋಯ್ತು ಅಂದ್ರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ, ನೋಡ ನಮ್ಮ ಮನೇಲಿ ಬೈತಾರೆ, ನೀನ್ ಹಿಡ್ಕೊಂಡಿರೋ ಅಂದೆ. ಅವನೇನ್ ಮಾಡ್ದ, ಹೆಂಗಿದ್ರೆ ಇವ್ರ ನಾಯಿ ಕೊಟ್ಬಿಟ್ಟಿರಲ್ಲ ಅಂತ ಮಾರ್ಬಿಟ್ಟವನೆ. ಎಷ್ಟಕ್ ಮಾರಿದಾನೆ ಅಂದ್ರೆ 30,000 ರೂಪಾಯಿಗೆ. ಇದ್ ನೋಡಿದ್ರೆ ಅವರು ಸತೀಶ್ ಅವ್ರ ಏನ್ ಹೇಳ್ತಾವ್ರೆ, ಅದು 5 ಲಕ್ಷದ ನಾಯಿ ಕೊಡ್ತಾರದ್ ನಿನಗೆ ಅಂತ ನನಗೆ ಹೇಳ್ತಿದ್ದಾರೆ. ನಾನ್ ಅದಕ್ಕೆ ಸರ್ 5 ಲಕ್ಷ ನಾಯಿ ಯಾಕೆ ಸರ್ ನಮ್ಗೆ ಅಂತ ಹೇಳಿ, ನಾನು ನೀನೇನಕ್ಕೋ ಇದ್ ಕೊಟ್ಟಿದ್ಯಾ ಅಂದೆ. ಸರ್ ಎಲ್ಲ ನಾಯಿ ಅಂತ ಕೇಳಿದೆ ಫೋನ್ ಮಾಡಿ. ಸರ್ ನಮ್ಮನೆಲ್ಲ ಇದೆ ಸರ್ ಅಂತ. ವಿಡಿಯೋ ಕಾಲ್ ಮಾಡ್ತೀನಿ, ವಿಡಿಯೋ ಕಾಲ್ ಅಟೆಂಡ್ ಮಾಡಿ ತೋರಿಸು ಅಂದ್ರೆ, ಸರ್ ಅದು ಒಬ್ರು ಕಸ್ಟಮರ್ ತಗೊಂಡೋದ್ರು ಸರ್ ಅಂದ. ಏನಕ್ ಕೊಟ್ಟೆ ಅಂದ. ಇಲ್ಲ ಏನೋ ಚೆನ್ನಾಗಿದೆ, ನಾನು ನೋಡ್ಕೋತೀನಿ ಅಂದ್ರೆ. ನಾನು ನಿನಗ್ ಕೊಟ್ಟು ತಾನೇ ಕೊಟ್ಟಿದ್ದು, ನೀನ್ ಅವ್ರಿಗೆ ಕೊಟ್ಟಿದ್ಯಾ, ಈಗ ಸತೀಶ್ ಅವ್ರು ನನ್ನ ಕೇಳ್ತಾರೆ ಅಂತ ಹೇಳ್ದೆ. ಆಮೇಲೆ ಸತೀಶ್ ಅವ್ರ ಫೋನು, ಅಂಜನ್ ಅವ್ರೆ ಇದು ನಾನು ನಾಯಿ ಕೊಟ್ಟಿದ್ನಲ್ಲ, ನಾಳೆನೆ ಬಿಗ್ ಬಾಸ್ ಹೋಗ್ತಾ ಇರೋದ್ ನಾನು, ಚೆನ್ನಾಗಿದೆ ತಾನೆ, ಹುಷಾರಾಗಿದೆ ತಾನೆ, ನಾನ್ ವೆಜ್ ಎಲ್ಲ ಕರೆಕ್ಟ್ ಆಗಿ ಆಗ್ತಿದ್ದಾರೆ ತಾನೆ, ಯಾಕಂದ್ರೆ ಅದಕ್ಕೆ ರಾಯಲ್ ಕೆನಲ್ ಪೆಡಿಗಿರಿ ಹಾಕಂಗಿಲ್ಲವಂತೆ, 3 ಹೊತ್ತನು ನಾನ್ ವೆಜ್ ತಿನ್ನೋದಂತದ್ದು. ಸರಿ ಅಂತ ಅನ್ಬಿಟ್ಟು ಅದಕ್ಕೆ, ಸರ್ ತಡೀರಿ ಸರ್ ಒಂದ್ ನಿಮಿಷ, ನಾನು ಅವ್ನು ಹುಡುಗನ್ ಕೊಟ್ಟಿದ್ದೀನಿ, ಅವನಿಗೆ ಲೈನ್ ಅಲ್ಲಿ ಇದ್ದೀನಿ ಅಂತ, ಒಂದ್ ನಿಮಿಷ ಹಂಗೆ ಕಾನ್ಫರೆನ್ಸ್ ತಗೊಳ್ಳಿ ಆ ಹುಡುಗನ್ಗೆ. ಆಮೇಲೆ ಏನೋ ಮಾಡಿದ್ಯಾ ನೀನು ನಾಯಿನ ಅಂತ ಕೇಳಿದ್ರ ಆ ಹುಡುಗನ್ಗೆ. ನಾನು ಅಂಜನ್ ಸರ್ಗೆ ಪ್ರೀತಿ ವಿಶ್ವಾಸದ ಮೇಲೆ ಕೊಟ್ಟಿದ್ದು ಬ್ರೀಡು ಮರಿ, ಅದು ಒಂದ್ 3 months ಮರಿ ಸರ್, ಅದು ಅವ್ರಿಗೆ ಕೊಟ್ಟೆ. ಅವ್ರು ನಿನ್ನ ನಂಬ್ಕೊಂಡು ಫ್ರೆಂಡ್ ಕೊಟ್ಟಿದ್ದೀನಿ ಅಂತ ಅವ್ರು ನನ್ಗೆ ಇಂಟಿಮೇಶನ್ ಮಾಡಿ ಕೊಟ್ಟಿದ್ದಾರೆ. ನೀನ್ ಅದನ್ನ ಎತ್ಕೊಂಡೋಗಿ ಮಾರಿದ್ಯಲ್ಲ ಅಂದ್ರು. ಸರ್ ನಾನ್ ಮಾರಿಲ್ಲ ಸರ್, ನಮ್ಮನೆಲ್ಲ ಇದೆ ಅಂತ ಅವನು. ನಾನ್ ಅದಕ್ಕೆ ಏನ್ ಮಾಡಿದೆ, ಕರೆಕ್ಟ್ ಆಗಿ ಹೇಳು, ನಾನ್ ಫೋನ್ ಮಾಡ್ತೀನಿ ಇವಾಗ ವಿಡಿಯೋ ಕಾಲ್, ಸರ್ 2 ನಿಮಿಷ ತಡೀಲಿ ಸರ್ ಅಂದ್ಬಿಟ್ಟು ಫೋನ್ ಹಾಕಿದ್ರೆ ನಾಯಿ ಅಲ್ಲಿಲ್ಲ. ಆಮೇಲೆ ಸತೀಶ್ ಸರ್ ಮತ್ತೆ ಕಾಲ್ ಮಾಡಿ, ಆ ನಾಯಿ ನೋಡಿ ಅವನು 30,000 ರೂಪಾಯಿ ಕೊಟ್ಟಿದ್ದಾನೆ. ಯಾರು ಅವ್ರಿಗೆ ಗೊತ್ತಾಗಿದೆ ಆಲ್ರೆಡಿ. ಅವ್ರಿಗೆ ಗೊತ್ತಾಗಿದೆ. ಹೆಂಗ್ ಗೊತ್ತಾಗಿದೆ ಗೊತ್ತಾ, ಆ ನಾಯಿಗೆ ಮೆಮರಿ ಕಾರ್ಡ್ ಚಿಪ್ ಹಾಕಿದ್ದಾರೆ, ಅದ್ ಎಲ್ಲೇ ಹೋದ್ರು ಟ್ರ್ಯಾಕ್ ಆಗ್ತಾ ಇದೆ. ಅದು ಸತೀಶ್ ಸರ್ ನಂಬರ್ಗೆ ಅದು ಮೆಸೇಜ್ ಬರ್ತಾ ಇದೆ, ಈ ನಾಯಿ ಪೀಣ್ಯದಲ್ಲಿದೆ, ಈ ನಾಯಿ ಗೊರಗುಂಟೆಪಾಳ್ಯದಲ್ಲಿದೆ ಅಂತ ಒಂದೊಂದೇ ಮೆಸೇಜ್ ಬರ್ತಾ ಇದೆ. ನಾನ್ ಆಮೇಲೆ ಫೋಟೋ ಸಮೇತ ಕಳಿಸ್ಬಿಟ್ರು ನನಗೆ. ಅಂದನ್ ಸರ್ ನೋಡಿ ಇದು ಫೋಟೋ, ಆ ನಾಯಿ ಎಲ್ಲಿದೆ ಅಂದ್ರೆ ಟೆರೆಸ್. ಅವ್ರಿಗೆ ಗೊತ್ತಾಗಿನೇ ನಿಮ್ಗೆ ಕೇಳಿರೋದು ಇದೆಯಾ ನಾಯಿ? ನನಗ್ ಗೊತ್ತಿಲ್ಲ ಸರ್, ನಾನು ಕೊಟ್ಟೆ. ಅವ್ರು ಯಾವಾಗ ಕೊಟ್ರು, ನಾನು 2 ದಿನಕ್ಕೆ ಅವನು ಕೊಟ್ಟುಬಿಟ್ಟೆ. ಯಾಕಂದ್ರೆ ನಮ್ಮನೆ ನಿಯರ್ ಬೈ ಆ ಮನೆ ಇರೋದು ಅಂತ ಕೊಟ್ಟಿದ್ದೆ. ನೋಡಿದ್ರೆ ಅವ್ನು ಹಂಗ್ ಮಾಡಿದ್ದೆ. ಅದಾದ್ಮೇಲೆ ಏನ್ ಮಾಡಿದ್ರು, ನಾಳೆ ಬಿಗ್ ಬಾಸ್ ಹೋಗ್ಬೇಕು ಬೆಳಗ್ಗೆ,
ಅವತ್ ರಾತ್ರಿನೇ ಹೋಗ್ಬಿಟ್ಟು ಅವರೇ ಎತ್ಕೊಂಡು ಹೋಗಿ ಆ ನಾಯಿನ ತಗೊಂಡೋಗಿ ಅವ್ರದ್ದು ಸತೀಶ್ ಕಡ ಬಾಂಬ್ಸ್ ಅಂತ ಇದೆಯಲ್ಲ ಕೆನಲ್ ಓಕೆ. ಅಲ್ಲಿ ಹೋಗಿ ಬಿಟ್ಟುಬಿಟ್ಟು ಆಮೇಲೆ ಅವ್ರು ಹೋಗೋದು ಬಿಗ್ ಬಾಸ್. ಇದು ಸೀನ್ ಆಗಿದ್ದು. ಸೊ ಅಂದ್ರೆ 5 ಲಕ್ಷ ನಾಯಿನ ಮೋಸ ಮಾಡ್ಬಿಟ್ಟಾರೆ. ಹಾ ನನ್ ತಲೆ ಕೆಟ್ಟೋಯ್ತು ನನಗೆ. ಅವ್ರು ಅದಕ್ಕೆ ಹೇಳಿದ್ರು ಅವನಿಗೆ, ನೀ ಈ ತರ ಎಲ್ಲ ಮಾಡ್ತಾರ, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನೀನ್ ನನಗೆ ದುಡ್ಡು ಕಟ್ ಕೊಡ್ಬೇಕಾಗತ್ತೆ, ಆಮೇಲೆ ನಾನಂತೂ ಬಿಡಲ್ಲ ಅಂತ ಹೇಳಿದ್ರು. ನೋಡಿ ಸರ್ ಅಂಜನ್ ಸರ್, ನಾನು ಫ್ರೀಯಾಗಿ ಕೊಟ್ಬಿಡ್ತೀನಿ ಬೇಕಾರೆ, ನನ್ಗೇನು ಬೇಜಾರಿಲ್ಲ. ಕೇಳ್ತು ಅಂದ್ರೆ ನನಗೆ ಅಷ್ಟೇ ದುಡ್ಡು ಬೇಕು ಇಷ್ಟೇ ದುಡ್ಡು ಬೇಕು ಅಂತ ಇಲ್ಲ, ಸಾಕೋ ತರ ಕೊಟ್ಬಿಡ್ತೀನಿ ಬೇಕಾರೆ. ಈಗ ನೋಡಿ ಮೊನ್ನೆ ಯಾವ್ದೋ ಚಾನಲ್ ಅಲ್ಲಿ ಹೇಳಿದ್ರು 100 ಕೋಟಿ ನಾಯಿನೂ ಬೇಕಾದ್ರೆ ನಿಮ್ಮ ಮನೆಗೆ ತಂದು ಕೊಟ್ಬಿಡ್ತೀನಿ, ಸಾಕೊಳ್ಳಿ ಆರಾಮಾಗೆ, ಬಟ್ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು ಅಂತ. ಯಾಕಂದ್ರೆ ಅವರು ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಆ ನಾಯಿ ಮೇಲೆ. ಅಲ್ಲ ಈಗ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ಬೋದಾ? ನಿಜವಾಗ್ಲೂ ಅಷ್ಟು ಬೆಲೆ ಬಾಳುತ್ತೆ ನಾಯಿ? ಸರ್ ನಿಜ ನನಗೂ ಗೊತ್ತಿಲ್ಲ ಸರ್ ಆಕ್ಚುಲಿ, ಯಾಕಂದ್ರೆ ಅದು ಬ್ರೀಡರ್ ಗಳಾದ್ರೆ ಹೇಳ್ಬಿಡ್ತಾರೆ ಸರ್. ಈಗ ಬಟ್ಟೆ ಬಗ್ಗೆ ಏನೇ ಕೇಳಿ, ಇದು ಯಾವ ಬ್ರ್ಯಾಂಡ್, ಇದು ಫಸ್ಟ್ ಕಾಪಿನ, ಸೆಕೆಂಡ್ ಕಾಪಿನ, ಮಾಸ್ಟರ್ ಕಾಪಿನ, ಒರಿಜಿನಲ್, ಇಷ್ಟು ತರ ಬರುತ್ತೆ. ಬಟ್ ನಾನು ಒರಿಜಿನಲ್ ಅಂದ್ರೆ ಒರಿಜಿನಲ್ ಅಂತ ಹೇಳ್ಬಿಟ್ಟೆ ಕೊಡ್ತೀನಿ, ಇದು ಪ್ರೀಮಿಯಂ ಕ್ವಾಲಿಟಿ ಅಥವಾ ಫಸ್ಟ್ ಕಾಪಿ ಅಂದ್ರೆ ಅದನ್ನು ಹೇಳ್ಬಿಟ್ಟೆ ಕೊಡ್ತೀನಿ, ಅದಕ್ಕೆ ಇಷ್ಟು ಕಮ್ಮಿ ಇದೆ ಅಂತ. ಈಗ ಫೈನಲ್ ಆಗಿ ಸರ್, ಈಗ ನಿಮ್ಮ ನೆಚ್ಚಿನ ಗುರು ಈಗ ಸಿನಿಮಾ ಬರ್ತಾ ಇದೆ ಡೆವಿನ್ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್, ಈಗ ನೀವು ಕಾಸ್ಟ್ಯೂಮ್ ಬಗ್ಗೆ ತುಂಬಾ ನಾಲೆಜ್ ಇದೆ. ಹೌದು ಸರ್. ಯಾಕಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಿನಿಮಾದಲ್ಲಿ. ಡಿಫ್ರೆಂಟ್ ಕಾಸ್ಟ್ಯೂಮ್ ನಿಮ್ಗೆ ಬೆಲ್ ಬಟಮ್ ಅವ್ರು ಅವರು ಅದು ಜಾಕೆಟ್ ಹಾಕಿದ್ದಾರೆ, ಅದು ಡೀಸೆಲ್ ಓಕೆ. ಸೊ ಹೊಸದ್ ಲಾಂಚ್ ಆಗಿದ್ದು, ಅದಕ್ಕೆ ನ್ಯೂ ಅರೈವಲ್ಸ್ ಅಂತ ಕರೀತಾರೆ. ಡೀಸೆಲ್ದು ಜಾಕೆಟ್ ಹಾಕಿರೋದು, ಆಗಿದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಂದರ್ಭ. 79,000 ರೂಪಾಯಿ ಇದೆ ಆ ಜಾಕೆಟ್, ಅದರ ಬೆಲೆ. ಇವಾಗ ಯಾವಾಗ ದರ್ಶನ್ ಸರ್ ಅದನ್ನ ಹಾಕಿ ಆಲ್ರೆಡಿ ಲಾಂಚ್ ಆಯ್ತಲ್ಲ, ಈಗ 88,000 ಆಗಿದೆ, ಮತ್ತೆ 10,000 ಡೀಸೆಲ್ ಕಂಪನಿ. ಸರ್ UB ಸಿಟಿಗೆ ದರ್ಶನ್ ಸರ್ ಬರ್ತಾ ಇರ್ತಾರೆ, ಬಟ್ಟೆಗಳು ತಗೋತಾರ ಅಲ್ಲೂ. ಡೀಸೆಲ್ ಬ್ರ್ಯಾಂಡ್ ಅಂದ್ರೆ ಅವ್ರು ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು. ಆ ಶೋರೂಮ್ ನಾನು ಹೋಗಿದ್ದೆ. ಸ್ಟಾರ್ಟಿಂಗ್ ಒಂದು ಪರ್ಸನ್ 30,000 ರೂಪಾಯಿಂದ ಸ್ಟಾರ್ಟ್, ಅದು ಅವ್ರ ಆಫರ್ ಹಾಕಿದ್ರೆ 15,000 ರೂಪಾಯಿ ಇರುತ್ತೆ, ಅದು ಬಿಟ್ರೆ 30,000 ಇಂದ ಶುರು. ಅಲ್ಲಿ ಅವ್ರ ಅದೇ ಹೇಳಿದ್ರು, ಯಾವಾಗ ದರ್ಶನ್ ಸರ್ ಆ ಸಾಂಗ್ ಅಲ್ಲಿ ಜರ್ಕಿನ್ ಹಾಕೋದು, ಈ ಜಾಕೆಟ್ ಒಂದು ಬೆಲೆ ಬಂತು. ಅಲ್ಲಿವರೆಗೂ ಆ ಡೀಸೆಲ್ ಬ್ರ್ಯಾಂಡ್ಗೆ, ಅಥವಾ ನೋಡಿ ಡೀಸೆಲ್, ಬರ್ಬರಿ, ಯಾವ್ದು ಇವೆಲ್ಲ ಬ್ರ್ಯಾಂಡ್ ಗಳಿದೆಯಲ್ಲ ಅದೆಲ್ಲ ದರ್ಶನ್ ಸರ್ ಯೂಸ್ ಮಾಡ್ತಾರೆ. ಅವ್ರು ಹಾಕಿದ್ಮೇಲೆ ಆ ಅಂಗಡಿಗೆ ಅದೊಂದು ಟ್ರೆಂಡಿಂಗ್. ನಾನು ಅದೇ ಹೇಳಿದೆ, ಅವ್ರು ಹಾಕಿದಾರೆ ಬಿಡಿ, ಅಟ್ಲೀಸ್ಟ್ ಇವಾಗ ಸೇಲ್ ಆಗುತ್ತೆ ಅಂತ ಹೇಳಿ. ಅದು ಪ್ರೈಸ್ ಜಾಸ್ತಿ ಆಗುತ್ತೆ, ಯೂಸಲಿ ಕಮ್ಮಿ ಆಗುತ್ತೆ, ಅವ್ರು ಹಾಕಿದ್ಮೇಲೆ ಜಾಸ್ತಿ ಆಗ್ಬಿಡುತ್ತೆ ಪ್ರೈಸಸ್, ಹಂಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಮತ್ತೆ ಇದು ಇನ್ನೊಂದು ಒಂದು ನೋಡಿ, ನೀವು ಡೆವಿಲ್ ಸಿನಿಮಾ ಬಗ್ಗೆ ಹೇಳಿದ್ರಿ, ಡಿ ಡೆವಿಲ್, ಡಿ ದರ್ಶನ್, ಡಿ ಡೀಸೆಲ್, ಡಿ ಡಿಸೆಂಬರ್, 4 ಎಲ್ಲ ಡಿ 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 ಟ್ರಿಬಲ್ ಡಿ 4D 3D ಎಲ್ಲ 4D. ಹಾ ಸಕದೇ ಸರ್. ಹೌದು. ಊರಿನ ಮಾಡಿಲ್ಲ ಡೀಸೆಲ್ ದರ್ಶನ್ ಡಿಸೆಂಬರ್ ಡೆವಿಲ್. ಅದಾದ್ಮೇಲೆ ನೋಡಿ ಏನ್ ಜರ್ಕಿನ್ ಹಾಕಿದಾರಲ್ಲ 1978 ಅಂತ ಲೋಗೋ ಇತ್ತು. ಅಂದ್ರೆ ದರ್ಶನ್ ಸರ್ ಡೇಟ್ ಆಫ್ ಬರ್ತ್ 1977, ಇಲ್ಲಿ 1978. ಆದ್ಮೇಲೆ ಆ ಡೀಸೆಲ್ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದೆ. ಅಬ್ಸರ್ವ್